is Bangalore Headlines, your source for the latest news and alerts from across the city. ನಮಸ್ತೆ ಹೇಳಿ ಸರ್. ಸರ್, ಯುಗಾದಿ ಹಬ್ಬದ ಪ್ರಯುಕ್ತದಲ್ಲಿ ಹಬ್ಬ ವರ್ಷ ಹಬ್ಬಕ್ಕೂ ಇದೇ ಮೊದಲನೇ ಹಬ್ಬ ನಮಗೆ. ಮೊದಲನೇ ಹಬ್ಬದ ದಿವಸ ಒಬ್ಬಟ್ಟು ಮಾಡ್ತೀರಿ. ಮಾರನೇ ದಿವಸ ಎಲ್ಲರಿಗಿಂತ ಇಲ್ಲಿ ಹೆಚ್ಚಿನ ಜನಸಂಖ್ಯೆ ಬರ್ತಾ ಇರ್ತದೆ. ಪಾಪನ ಅಂಗಡಿ ಅಂತ ಅಂದರೆ ಅಷ್ಟೊಂದು ಫೇಮಸ್, ಎಲ್ಲೆಲ್ಲ ಕಡೆಯಿಂದ ಬರ್ತಾರೆ ಸರ್. ಹೌದು, ಭಾಳ ದೂರದಿಂದ ಬರ್ತಾರೆ. ಬೆಂಗಳೂರಿಂದ ಆ ಕಡೆ ಈ ಕಡೆ ಎಲ್ಲ ಭಾಳ ದೂರ, ಭಾಳ ಹಳೆ ಕಸ್ಟಮರ್ಸ್ ಇದ್ದಾರೆ. ಒಂದು ಸಾರಿ ಬಂದು ಹೋದವರು ಇಲ್ಲೇ ನಿಂತ್ಕೊಂಡ್ಬಿಡ್ತಾರೆ. ಕಸ್ಟಮರ್ಸ್ ಭಾಳ ಇದ್ದಾರೆ. ಅಲ್ಲ, ವರ್ಷ ಜನ ಜಾಸ್ತಿ ಆಗ್ತಾನೆ ಇದ್ದಾರಾ ಹೆಂಗೆ? ಜಾಸ್ತಿ ಆಗ್ತಾನೆ ಇದ್ದಾರೆ, ವರ್ಷ ಜಾಸ್ತಿ ಆಗ್ತಾ ಇದ್ದಾರೆ. ಎಲ್ಲೆಲ್ಲಿಂದ ಬರ್ತಾರೆ ಸರ್? ನಮ್ಮದು ಇಲ್ಲಿ ಗೋರಿಬಿದನೂರು, ಮಾಗಡಿ ಈ ಕಡೆಯಿಂದೆಲ್ಲ ಬರ್ತೀವಿ. ನಿಮ್ಮದು ಮರಿ ಎಲ್ಲಿಂದ ತರ್ತೀರಿ? ಆ ಥರ ಮರಿ? ಗೋರಿಬಿದನೂರು, ಮಾಗಡಿ ಮರಿ ತರೋದು. ಇಲ್ಲ, ಜನಗಳು ಎಲ್ಲೆಲ್ಲಿಂದ ಬರ್ತಾರೆ. ಪಾಪನ ಅಂದರೆ ಸುಮಾರು ಯಜಮಾನ್ರ ಮನೆಯಿಂದನೂ ಬರ್ತಾರೆ ಅಂತ ಹೇಳ್ತಾ ಇದ್ರು. ಎಲ್ಲ ಬರ್ತಾರೆ ಎಲ್ಲ ಸುಮಾರು ಜನ ಬರ್ತಾರೆ, ಬಂದು ತೊಗೊಂಡೋಗ್ತಾ ಇರ್ತಾರೆ. ಈ ರಶಲ್ಲಿ ಏನು ನೋಡೋಕ್ಕಾಗಲ್ಲ, ತೊಗೊಂಡೋಗ್ತಾರೆ. ಯಾರು ಅಂತ ಏನು ಗೊತ್ತಾಗಲ್ಲ, ಎಲ್ಲರೂ ಬಂದು ತೊಗೊಂಡೋಗ್ತಾರೆ. ಏನಂತ ಕೇಳಲ್ಲ. ಕೆಲವು ಕಸ್ಟಮರ್ಸ್ ನಮಗೆ ರೆಗ್ಯುಲರ್ ಬರೋರು ಗೊತ್ತಿರ್ತಾರೆ, ಅವ್ರು ತೊಗೊಂಡೋಗ್ತಾರೆ. ರೆಗ್ಯುಲರ್ ಏನು ಕೊಡಬೇಕು ಅವ್ರು ಕೊಡ್ತೀವಿ, ತೊಗೊಂಡೋಗ್ತಾ ಇರ್ತಾರೆ. ನಿಮ್ಗೆ ಇವಾಗ ಜನಗಳಿಗೆ ತೊಂದರೆ ಆಗ್ಬಾರ್ದು ಅಂತ ಎದುರುಗಡೆ ಮಾಡಿದ್ದೀರಾ? ಯಾರಿಗೂ ಇವಾಗ ಮೊದಲ ಥರ ಮಾಡಿ ಕೋವಿಡ್ ಟೈಮಲ್ಲೇ ಮಾಡಿದ್ದು. ಕೋವಿಡ್ ಟೈಮಲ್ಲೇ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕಾಗಿತ್ತು, ಅವಾಗ ಮಾಡಿದ್ವು. ಈಗೆಲ್ಲ ಅನುಕೂಲಕ್ಕೂ ಸ್ವಲ್ಪ ಚೆನ್ನಾಗಾಗಿದೆ. ಜನಗಳು ಇದೇ ಬಯಸ್ತಾರೆ, ನೀಟಾಗಿ ತೊಗೊಂಡೋಗ್ಲಿಕ್ಕೆ ಕರೆಕ್ಟಾಗಿದೆ. ಬೇರೆ ಮಟನ್ ಅಂಗಡಿಗೆ ಈ ಮಟನ್ ಅಂಗಡಿಗೆ ಏನು ವ್ಯತ್ಯಾಸ? ಏನು ವ್ಯತ್ಯಾಸ? ನಾವು ಮೊದಲಿಂದ ಸುಮಾರು ಭಾಳ ಹಳೆ ಅಂಗಡಿ, ಮುಂದೆ ಕ್ವಾಲಿಟಿ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಾ ಇದ್ದೀವಿ. ಯಾರು ಯಾವ ರೀತಿ ಕೊಡಬೇಕು ಅದೇ ರೀತಿ ಕೊಡ್ತೀವಿ, ಹಾಗೆ ಹೋಗುತ್ತೆ. ಮಟನ್ ರೇಟ್ ಜಾಸ್ತಿ ಮಾಡಿದ್ರೆ ಅದೇ ನಡೀತಿದೆ? ಇಲ್ಲ, ಈ ಬಾರಿ ಯಾವಾಗಲೂ ಹೊಸ್ತಡಕ್ಕೆ ಎಲ್ಲ ಜಾಸ್ತಿ ಮಾಡೋರು. ಎಲ್ಲ ಕಡೆ ಬಹುಶಃ ಮಾಡಿರ್ಬೋದು, ಇವತ್ತು ನಾವಂತೂ ಮಾಡಿಲ್ಲ. ಯಾಕಂದರೆ ಮೊನ್ನೆಲ್ಲ ರೇಟ್ಗಳೆಲ್ಲ ಜಾಸ್ತಿ ಆಗಿದೆ. ಒಂದು ಬೇಡ ಅಂತ ಮಾಡಿಲ್ಲ ಈ ವರ್ಷ. ರೆಗ್ಯುಲರ್ ಅದೇ ಅಷ್ಟೇ, ರೆಗ್ಯುಲರಾಗಿ ಏನು ರೇಟ್ ಮಾಡ್ತಾಯಿದ್ದೀವಿ? ನಾವು 900 ರೂಪಾಯಿ, ಅದೇ 900 ರೂಪಾಯಿ ಮಾಡ್ತಾಯಿದ್ದೀವಿ. ಪಬ್ಲಿಕ್ಗೆಲ್ಲ ತೊಂದರೆ ಆಗದೇನೆ ನೀವೆಲ್ಲ ಅನುಕೂಲ ಮಾಡಿ ಈ ಬಾರಿ ಕೊಡಬೇಕು ಅನ್ನಿಸ್ತು, 900 ರೂಪಾಯಿಗೆ ಕೊಡಿಸ್ತಾ ಇದ್ದೀವಿ. ಅದೇ ರೇಟ್ ಏನು ಜಾಸ್ತಿ ಮಾಡಿಲ್ಲ. ಬೇರೆಯವ್ರು ಜಾಸ್ತಿ ಮಾಡಿ ನಾವು ಜಾಸ್ತಿ ಮಾಡಬಾರ್ದು ಅನ್ನೋ ಒಂದು ಆ ಥರ ಇಲ್ಲ. ನಮ್ಮ ವ್ಯಾಪಾರಕ್ಕೆ ಅವರೇ ನಾವು ಜಾಸ್ತಿ ಮಾಡಿದ್ರೆ ನಮ್ಮ ರೇಟ್ ಇದ್ದಾಗ ಮಾಡ್ತೀವಿ. ಬೇರೆಯವ್ರಿಗೂ ನಮ್ಗೆ ಸಂಬಂಧ ಇಲ್ಲ. ನಾವು ಈ ಬಾರಿ ಮಾಡಬಾರ್ದು ಅನ್ನಿಸ್ತು, ಮಾಡಿಲ್ಲ. ಮೇಡಮ್ ನಮಸ್ತೆ. ನಮಸ್ತೆ. ಎಲ್ಲಿಂದ ಬರ್ತೀವಿ? ನಾವು ಮರತಳ್ಳಿಯಿಂದ ಬಂದಿರೋದು. ಮರತಳ್ಳಿಯಿಂದ? ಹೌದು. ಅಷ್ಟು ಏನಕ್ಕೆ ಇಲ್ಲಿ ಬಂದಿದ್ದೀವಿ? ಇಲ್ಲಿ ಫೇಮಸ್, ಸುಮಾರು ವರ್ಷದಿಂದ ಇಲ್ಲಿಂದಲೇ ತೊಗೊಂಡೋಗೋದು. ಸಾರಿ ಎಷ್ಟೇ ತುಂಬ ಟೇಸ್ಟ್ ಆಗಿರುತ್ತೆ. ಆಗಿಂದ ಅಲ್ಲಿಂದ ಬಂದೇ ವರ್ಷನೂ ತೊಗೊಂಡೋಗ್ತೀನಿ. ಎಷ್ಟು ಕೆ ಜಿ ತಗೊಂಡಿದ್ದೀವಿ? ಈಗ 2.5 kg ತೊಗೊಂಡಿದ್ದೀನಿ. ನೀವು ಸಂಡೇ ಅಲ್ಲಿಂದನೇ ಬರ್ತೀವಿ? ಇಲ್ಲ, ಸಂಡೇ ಬರೋಲ್ಲ, ಇದಕ್ಕೋಸ್ಕರ ಬರ್ತೀನಿ ಅಷ್ಟೇ. ಹೊಸತೋಟಕ್ಕೆ ಮಾತ್ರ ಬರ್ತೀವಿ? ಹೊಸತೋಟಕ್ಕೆ ಹೋಗಿ ಬರ್ತೀನಿ. ಯಾವಾಗಾದ್ರೂ ಫ್ರೀ ಸಿಕ್ಕಿದಾಗ ಮಾತ್ರ ಸಂಡೇ ಬರೋದು ಅಷ್ಟೇ ತೊಗೊಂಡೋಗ್ಲಿಕ್ಕೆ. ಯಾವ ಥರ ಮರಿ ಕೊಡ್ತಾರೆ? ಮೇಕೆ ಮರಿ ಎಲ್ಲ ಸಾಫ್ಟ್ ಚೆನ್ನಾಗಿರುತ್ತೆ. ಎಳೆ ಮರಿನೇ ಕೊಡ್ತಾರೆ, ಚೆನ್ನಾಗಿರುತ್ತೆ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ರೇಟು ಅಲ್ಲಿಂದ ಇಲ್ಲಿಗೆ ಹೆಂಗಿದೆ? ಏನೊಂದು 20 ರೂಪಾಯಿ ಡಿಫ್ರೆನ್ಸ್ ಅಷ್ಟೇ. ಅಲ್ಲೂ ಈಗ 900 1000 ಇರುತ್ತಲ್ಲಿ ನಮ್ಮ ಇದರಲ್ಲಿ. ಈಗ ಇಲ್ಲಿ 900 ಇದೆ. 900 ಇದೆ. ಆದ್ರಿಂದ ಅಲ್ಲೇ ಜಾಸ್ತಿ ಅನ್ಸ್ಬೋದು ನಮ್ಗೆ. ಟೇಸ್ಟ್ ಇದು ಚಂದ. ಇಡೀ ಇದಕ್ಕೆ ಫೇಮಸ್ ಅಲ್ವಾ ಇದು? ಪಾಪನ ಅಂದ್ರೆ ಹೆಸರು ಫೇಮಸ್. ಆದ್ರಿಂದ ಟೇಸ್ಟ್ ಹಂಗೆ ಇದೆ ಅಂತ. ಹೌದು. ಸರ್, ತಮ್ಮ ಹೆಸರು? ದೀಪಕ್ ಅಂತ. ಸರ್, ನೀವು ಎಲ್ಲಿಂದ ಬರ್ತಿರೋದು? ವಿಜಯನಗರ, ಹಂಪಿ ನಗರ. ಎಷ್ಟು ಕೆಜಿ ತಗೊಂಡೋಗಿದ್ರು? ಇದು ತಲೆಕಾಲು ಬಂದ್ಬಿಟ್ಟು ಒಂದು 2 kg ಇದೆ. ಈ ಮಟನ್ ಒಂದು 1.5 kg ಇದೆ ಸರ್. ಹೊಸತೋಟಗಂತ ಬಂದಿದ್ರಾ? ಇಲ್ಲ ಸಂಡೇ ಸಿಹಿ ತಿಂದಿದ್ದೀವಿ, ಇವತ್ತೆಲ್ಲ ಖಾರ ತಿನ್ಬೇಕಲ್ಲ ಸರ್, ಹಂಗಾಗಿ ಬಂದಿದ್ದೀವಿ ಅಷ್ಟೇ. ಅಲ್ಲ, ಇಲ್ಲಿ ಹೊಸತೋಟಗಂತ ಇಲ್ಲಿ ಬಂದಿರೋದ? ಇಲ್ಲ ಭಾನುವಾರ ಇಲ್ಲೇ ಬಂದಿದ್ದೀವಿ? ಯಾವಾಗ ಇಲ್ಲೇ ನಾವು ಪಾಪಣ್ಣಗೆಲ್ಲ ರೆಗ್ಯುಲರ್ ಆಗಿ ಬರ್ತಾ ಇರ್ತೀವಿ, ಹಂಗಾಗಿ ಬಂದಿದ್ದೀವಿ. ಬೇರೆ ಮಟನ್ ಅಂಗಡಿಗೆ ಈ ಮಟನ್ ಅಂಗಡಿ ಏನಿದೆ ಸರ್? ಇಲ್ಲಿ ರೇಟ್ ಎಲ್ಲ ಫಿಕ್ಸ್ಡ್ ಆಗಿದೆ. ಆಮೇಲೆ ಎಲ್ಲ ಸಿಸ್ಟಮೆಟಿಕ್ ಆಗಿದೆ, ಹೈಜಿನಿಕ್ ಆಗಿದೆ. ಕಣ್ಣು ಮುಂದೆನೆಲ್ಲ ಮಾಡ್ಕೊಂಡು ಕೊಡ್ತಾರೆ. ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ, ಕ್ಯೂ ಇರುತ್ತೆ. ಅದು ಬಿಟ್ಟರೆ ಎಲ್ಲ ಸಿಸ್ಟಮೆಟಿಕ್ ಆಗಿರುತ್ತೆ. ಮರಿ ಏನೋ ಬನ್ನೂರು ಮರಿ ಅಂತಾರೆ, ನಿಜನಾ? ಗೊತ್ತಾಗಲ್ಲ ಸರ್, ನಮಗೂ ಆಲ್ರೆಡಿ ಕಟ್ ಮಾಡಿರ್ತಾರೆ. ಬನ್ನೂರ್ದು ಮಾಮೂಲಿದು ಅಂತ ಗೊತ್ತಾಗಲ್ಲ. ಬಟ್ ಕುರಿ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ಆ ಟೇಸ್ಟಿಂದ ಬರ್ತಾ ಇದೆ? ಹೌದು, ಅದರಿಂದ ರೆಗ್ಯುಲರ್ ಆಗಿ ಬರ್ತಾ ಇರ್ತೀವಿ ಅಷ್ಟೇ. ಥ್ಯಾಂಕ್ ಯು. ತಮ್ಮಣ್ಣ. ನೀವು ಎಲ್ಲಿಂದ ಬರ್ತಾ ಇರೋದು? ಸಂಜಯ್ ನಗರ. ಇಲ್ಲಿ ಬಂದು ಮಟನ್ ತಗೊಂಡು ಹೋಗ್ತಿದ್ದೀವಿ. ಮಾಮೂಲಿ ತಗೋಯ್ತೀವಿ. ಎಷ್ಟು ಕೆಜಿ ತಗೊಂಡಿದ್ದೀರಾ? ಈಗ 6 kg ತಗೊಂಡಿದ್ದೀವಿ. 6 kg ತಗೊಂಡಿದ್ದೀರಾ? ಈಗ 6 kg ತಗೊಂಡಿದ್ದೀವಿ. ಸಂಜಯ್ ನಗರದಿಂದ ಬರ್ತೀರಾ ಇಲ್ಲಿಗೆ? ಸಂಜಯ್ ನಗರದಿಂದ ಬರ್ತಾವಿ. ಏನಕ್ಕೆ ಎಷ್ಟು ದೂರದಿಂದ ಇಲ್ಲೇ ಬರ್ತೀರಾ? ದೂರದಿ ನಾವು ಅಲ್ಲಿ ಎಲ್ಲೂ ತಗೋದಿಲ್ಲ, ಇಲ್ಲಿಗೆ ಬಂದು ತಗೋದು. ಹೌದಾ? ನಮಸ್ತೆ. ತಗೊಳ್ಳ. Subscribe channel for latest update.